ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಾನು ಎಂಎಂ ನದಾಫ್. ಧಾರವಾಡ ಜನರ ಸಹಕಾರ ಮೆಚ್ಚುಗೆ ಬಿಎಲ್ ಜಯಲಿಂಗಪ್ಪ. ಧಾರವಾಡ ಸಿಬ್ಬಂದಿ ಹಾಗೂ ಗುತ್ತಿಗೆದಾರರ ಬಂಧುಗಳ ಸಹಕಾರ ಹಾಗೂ ದಕ್ಷತೆ ಕೆಲಸದ ಬಗ್ಗೆ ಬಿಎಲ್ ಜಯಲಿಂಗಪ್ಪ ಅವರು ವ್ಯಕ್ತಪಡಿಸಿದರು. ಅವರು ನಿವೃತ್ತ ಸಮಾರಂಭದ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ಕೆಬಿ ಚಾಟೆ ಅವರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ, ಕಡಿಮೆ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ನೀಡಿದ್ದಾರೆ ಎಂದು ಹೇಳಿದರು. ವಿಎಸ್ ಹಿರೇಮಠ್ ಮತ್ತು ಬಸವರಾಜ್ ಐನಾಪುರ್ ಅವರು ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಶ್ರೀಮತಿ ಗೀತಾ ನವಲ್ಗುಂದ್ ಸ್ವಾಗತಿಸಿದರು. ಮಹೇಶ್ ಜೋಶಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ನೂರಾರು ಸಿಬ್ಬಂದಿಗಳು, ತಾಲೂಕು ಹಾಗೂ ಶಾಖಾ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಉಪಸ್ಥಿತರಿದ್ದರು. ಎಲ್ಲರಿಗೂ ಇವತ್ತಿನ ವಿಶೇಷ ಕಾರ್ಯಕ್ರಮ ಸನ್ಮಾನ್ಯ ಶ್ರೀ ಬಿ ಎಲ್ ಜಯಲಿಂಗಪ್ಪ ಸಾಹೇಬರು ನಿವೃತ್ತಿ ಹೊಂದಿದ್ದಾರೆ. ನಮ್ಮ ಕೂಡ ಬಂದಿದ್ದು 3 ತಿಂಗಳವರು. ಆದರೂ 3 ತಿಂಗಳದಾಗ ಅಸಾಧ್ಯ ಇದ್ದಿದ್ದನ್ನು ಸಾಧ್ಯ ಮಾಡಿ ತೋರಿಸಿದ್ದಾರೆ. ಅವ್ರಿಗೆ ಹೆಗ್ಗಳಿಕೆ ಅನ್ನಿಸ್ತದೆ. ಇವತ್ತಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ಮಾನ್ಯ ಶ್ರೀ ಚಾಟೆ ಸಾಹೇಬರು ವಹಿಸಿಕೊಳ್ಳುವರು. ಒಂದು ಬೆಳದಿಂಗಳ ಚಂದ್ರನ ಹಾಗೆ ಹೀಗೆ ಬಂದು ಹಾಗೆ ತಾನೇ ಓಡುವ ಹಾಗೆ ಇವತ್ತು ನಮ್ಮ ಕಚೇರಿಗೆ ಸುಮಾರು 88 ದಿವಸಗಳ ಕಾಲ ಮಾತ್ರ ನಮ್ಮ ಕಚೇರಿಯಲ್ಲಿ ಸೇವೆ ಸಲ್ಲಿಸಿ ನಮ್ಮಿಂದ ಇವತ್ತು ವಯೋವೃತ್ತಿ ಹೊಂದಿ
ಬಿಡುಗಡೆ ಹೊಂದ್ತಾ ಇದ್ದಾರೆ. ಕಚೇರಿಯಿಂದ ಅಧಿಕಾರ ಸ್ಥಾನದಿಂದ ಪದಮುಕ್ತಿಯನ್ನು ಹೊಂದ್ತಾ ಇದ್ದಾರೆ. ಇವತ್ತೊಂದು ದಿವಸ ಸಾಹೇಬರ ಬಗ್ಗೆ ಹೇಳಬೇಕಂದ್ರೆ, ಸಾಹೇಬರು ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರಾಗಿ ಗೋಲ್ಗಿರಿ ಸಭೆಯಲ್ಲಿ ಮೊದಲು ಬಿಜಾಪುರ ಡಿಸ್ಟಿಕ್ ಗೋಲ್ಗಿರಿ ಸಭೆಯಿಂದ ನಾರ್ತ್ ಕರ್ನಾಟಕದಿಂದ ಅವರು ಡ್ಯೂಟಿ ಸ್ಟಾರ್ಟ್ ಮಾಡಿದರು. ಅಂದರೆ ನಾರ್ತ್ ಕರ್ನಾಟಕ ಬಗ್ಗೆ ಅವರ ಅಭಿಮಾನಿತಲ್ಲಿ ಅವರ ಆಸಕ್ತಿಯಿಂದ ಈ ಕಡೆ ಒಲವು ಭಾಳ ಅಂತ ತೋರಿಸ್ತಾರೆ. ಅದಕ್ಕೆ ಅವರು ಈ ಕಡೆಯಿಂದ ತಮ್ಮ ಅತ್ಯಂತ ಇಂಜಿನಿಯರ್ ಹುದ್ದೆಯಿಂದ ನಂತರ ಅವರು ಬೆಂಗಳೂರಿನಲ್ಲಿರುವಂಥ BBMPಯಲ್ಲಿ ಸಹಾಯಕ ಕಾರ್ಯನಿರ್ವಾಹಕರಾಗಿ ಸೇವೆ ಸಲ್ಲಿಸಿ ಈ ಕಚೇರಿಗೆ ಅತಿ ಚಿಕ್ಕ ಅವಧಿಯಲ್ಲಿ ಕಾರ್ಯನಿರ್ವಾಹಕರಾಗಿ 6/1/2022 ಕಚೇರಿಗೆ ಪ್ರಭಾವ ವಹಿಸಿರುತ್ತಾರೆ. ಕರ್ನಾಟಕ ರಾಜ್ಯಕ್ಕೆ ಅವರು ತಮ್ಮ ವೃತ್ತಿಯಲ್ಲಿ ತಮ್ಮ ಚಾಪವನ್ನು ನಡೆಸಲು ಒಳ್ಳೆಯ ಅವರ ಮುಂದಿನ ಜೀವನ ಚೆನ್ನಾಗಿದೆ ಅಂತೇಳಿ ದಕ್ಷತೆಯಿಂದ ಭಾಳ ಚತುರದಿಂದ ಕೆಲಸ ತಗೊಂಡ್ರು. ಭಾಳ ಚೆನ್ನಾಗಿ ಅದ್ರಾಗೇನು ಎರಡು ಮಾತಿಲ್ಲ. ಯಾಕಂದ್ರೆ ಭಾಳ ಎಲ್ಲ ನಮೂನಿ ಟೆನ್ಷನ್ ಇರ್ತದೆ. ಕುರ್ಚಿ ನಡೆಸ್ತಾಳ ಇಲ್ರಿ, ಆದರೂ ನಕ್ಕೊತ್ತ ನಿಭಾಯಿಸುತ್ತ ಎಲ್ಲರೊಂದಿಗೆ ಹೊಂದಿಕೆಯಾಗಿ ಭಾಳ ಎಲ್ಲರ ಮೆಚ್ಚುಗೆ ಗಳಿಸಿ ನಿವೃತ್ತಿ ಅಂತೂ ಅನಿವಾರ್ಯ ಅದ. ಇಲ್ಲೇ ಕೂತ್ನಂದ್ರೆ ಭಾಳ ತ್ರಾಸ ಇರ್ತದೆ. 60 ವರ್ಷ ಆದ ನಂತರ ಆರಾಮಿರಪ್ಪ ಅಂತೇಳಿ ಸಂತೋಷರು. ನಿವೃತ್ತಿ ಜೀವನ ಅಧ್ಯಾತ್ಮ ಉದರಾಭರಣ ಬಹುಕೃತ ವೇಷಮ್, ಇದೇನು ಶಾಶ್ವತ ಅಲ್ಲ. ಕೂಡ್ತೀವಿ ಇಳಿತೀವಿ ಅಂತ ತಿಳ್ಕೊಂಡು ಕೂತ್ರೆ ಆರಾಮಿರ್ತದೆ. ಇಲ್ಲೇ ಕೂಡ ಅಂದ್ರೆ ತ್ರಾಸ ಆಗ್ತದೆ. ಅದಕ್ಕಾಗಿ ಒಂದು ಕಡೆ ನಿವೃತ್ತಿ ಜೀವನ ಅಧ್ಯಾತ್ಮದತ್ತ ಸಾಗಲಿ. ಇದ್ರ ಸಲ ಎಷ್ಟು ಮಾಡಿದರೂ ಕಡಿಮೆ ಅದ. ಅದಕ್ಕಾಗಿ ಇದ್ದಷ್ಟು ಆಯುಷ್ಯ, ಆಯುರಾರೋಗ್ಯ, ಸಂಪತ್ತ ಆ ಸಿದ್ಧಲಿಂಗ ಶ್ರೀಗಳು ಕೊಟ್ಟು ಕಾಪಾಡಲಿ ಪರಿವಾರದವರಿಗೆ. ಇನ್ಮೇಲೆ ಜೀವನ ಇದೆಲ್ಲ ಸಂಸಾರಕ್ಕಾಗಿ ಆಯಿತು. ಇನ್ಮೇಲೆ ನಿಜವಾದ ಜೀವನ ಆಯುಷ್ಯ ಅಂದ್ರೆ ಏನು, ಪರಮಾರ್ಥಕ್ಕಾಗಿ. ಇದೆಲ್ಲ ಜೀವನ ಮಾಡಿದ ಸುಳ್ಳದ. ಸತಿ ಸುತರ ಹಿತಕ್ಕಾಗಿ ಭ್ರಾಂತಿ ಗಂಟಿ ದ್ರವ್ಯದ ಮದದಿಂದ ನೀ ಸೊಕ್ಕಿ ಒಂದು ದಿನ ಹೋದಿನಿ ಮಣ್ಣು ಮುಖ್ಯ ಅಂತಾರೆ. ಯಾರು ಉಪಕಾರವನ್ನು ಮಾಡ್ಕೊಂಡು ತಂದು ಹಾಕಂತಾರೆ. ಆದ್ರೆ ಅದು ಬೇಡ. ಇನ್ಮೇಲೆ ಆದರ್ಶ ಜೀವನ ಏನು ಅಧ್ಯಾತ್ಮ ಸಲುವಾಗಿ ಕಳಿತೀವಿ, ಭಕ್ತಿ ಸಲುವಾಗಿ ಕಳಿತೀವಿ, ದಾನ ಧರ್ಮಕ್ಕಾಗಿ ಕಳಿತೀವಿ, ಅದು ನಮ್ಮ ಜೀವನ ನಿಜವಾಗಿ ಬಂಧುಗಳೇ. ಅದಕ್ಕಾಗಿ ಇನ್ಮ್ಯಾಲ ಅಧ್ಯಾತ್ಮದತ್ತ ಸಾಗಲಿ, ನಿಜವಾದ ಜೀವನ ಸಾಗಲಿ, ಆದರ್ಶ ಬದುಕಾಗಲಿ. ಆ ಸಿದ್ಧಲಿಂಗ ಶ್ರೀಗಳು ಆಯುರ ಆರೋಗ್ಯವನ್ನು ಸದಾ ಫಲಪಟ್ಟು ಕಾಪಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ. ಆತ್ಮೀಯರ ಹಾಗೂ ಪ್ರೀತಿಯ ಕಾರ್ಯನಿರ್ವಾಹಕರಾದಂಥ ಶ್ರೀ BL ಜಯಲಿಂಗಪ್ಪ ಸಾಹೇಬ್ರದು ನಮಗೆ ಒಂದು ಕಡೆಯಿಂದ ದುಃಖ, ಇನ್ನೊಂದು ಕಡೆಯಿಂದ ಸಂತೋಷ ಎರಡೂ ಆಗ್ತಾಯಿದೆ. ದುಃಖ ಯಾಕಂದರೆ ಸಾಹೇಬರು 3 ತಿಂಗಳಲ್ಲಿ ನಮಗೆ ಭಾಳ ಆತ್ಮೀಯರು ಎನಿಸ್ಬಿಟ್ಟಿದ್ರು. ಏನೋ ನಮಗೆ ಬರೀ ಹಳೆಯ ಒಡನಾಟ ಇದೆ ಅವ್ರ ಜೊತೆಗೆ. ಆ ಟೈಪ್ ನಮ್ಗೆ ಅವರು ಒಳ್ಳೆಯ ಒಂದು ಒಡನಾಟ ಸಿಕ್ಕಿತ್ತು. ಅದನ್ನು ನಾವು ಕಳ್ಕೊಳ್ತಾ ಇದ್ದೀವಿ ಅಂತೇಳಿ ಒಂದು ರೀತಿಯಿಂದ ದುಃಖ ಆಗ್ತಾಯಿದೆ. ಆದರೆ ಈ ಸರ್ಕಾರಿ ಸೇವೆಯಲ್ಲಿ ಇದು ಸಹಜ. ವಯೋನಿವೃತ್ತಿ ಇವತ್ತು ಅವ್ರದ್ದಾಗ್ತದೆ, ನಾಳೆ ನಮ್ದಾಗ್ತದೆ. ಹಂಗೆ ಎಲ್ಲರಿಗೂ ಬರುವಂಥದ್ದು. ಅದನ್ನು ನಾವು ಅವರು ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದೇ ಒಳ್ಳೆಯ ರೀತಿಯಿಂದ ನಿಭಾಯಿಸಿ ಇದನ್ನು ವಯೋನಿವೃತ್ತಿ ಹೊಂದ್ತಾ ಇದ್ದಾರೆ. ಅವರಿಗೆ ಇನ್ನೂ ಒಳ್ಳೆಯದಾಗಲಿ. ಹಾಗೂ ಅವರು ಯಾವ ಥರ ಅಂದರೆ, ಈಗ ಬಸವಣ್ಣವ್ರು ಹೇಳಿದಂತೆ ಇವ ನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಅಂತೇಳ್ದಂಗೆ ಅವರು ಎಲ್ಲರನ್ನೂ ನಮ್ಮವರು, ನಮ್ಮ ಒಂದು ಸಹೋದ್ಯೋಗಿಗಳು ಅಂತ ನೋಡಿದ್ರೆ ಆತ್ಮೀಯರ ಅಂತೇಳಿ ಅವರು ನಮ್ಮ ಕಡೆಯಂತ್ರ ಒಂದು ಇದನ್ನು ಕೆಲಸವನ್ನು ನಿರೀಕ್ಷಿಸ್ತಾ ಇದ್ದರು. ಅದೇ ರೀತಿ ಅವರು ಕೆಲಸವನ್ನು ಮಾಡ್ತಾಯಿದ್ರು. ಯಾವುದೇ ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಒಂದು MLCದು ಒಂದು ಹೆಚ್ಚಿನ ಆಯುಷ್ಯ, ಆರೋಗ್ಯ, ಸಮೃದ್ಧಿ ಹಾಗೂ ಅವರ ಮಕ್ಕಳಿಂದ ಇನ್ನೂ ಹೆಚ್ಚಿನ ಅವರಿಗೆ ಅಭಿವೃದ್ಧಿಯನ್ನು ಸಂಪಾದಿಸಲಿ ಅಂತೇಳಿ ಶಿವಕುಮಾರ ಸ್ವಾಮೀಜಿಯಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಹಾಗೂ ಇವತ್ತಿನ ಈ ಸಮಾರಂಭಕ್ಕೆ ನಮ್ಮೆಲ್ಲ ಕರೆಗೂ ಒಟ್ಟು ಅವರ ಧರ್ಮಪತ್ನಿಯವರಾದ ಶ್ರೀಮತಿ ಗೀತಾ ಜಯಲಿಂಗಪ್ಪ ಅವರು ಬಂದಿದ್ದಾರೆ. ಹಾಗೂ ಅವರ ತಮ್ಮಂದರಾದ ಶ್ರೀ ಯೋಗಾನಂದ್ ಸರ್ ಬಂದಿದ್ದಾರೆ. ಹಾಗೂ ನಮ್ಮ ದಯಾನಂದ್ ಸರ್, ನಮ್ಮ ಸಾಹೇಬರ ಆತ್ಮೀಯರು, ಅವ್ರ ಮಗಳು ಎಲ್ಲ ಬಂದಿದ್ದಾರೆ. ಅವರಿಗೂ ಕೂಡ ನಾನು ನಮ್ಮ ಈ ಪಂಚಾಯತ್ ರಾಜ್ ಇಲಾಖೆ ವಿಭಾಗದ ವತಿಯಂತ್ರ ಹಾಗೂ ಎಲ್ಲ ಪಂಚಾಯತ್ ರಾಜ್ ಸಿಬ್ಬಂದಿ ವತಿಯಂತ್ರ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ.
ನನಗೆ ಸಿಕ್ತು. ಆದರೂ ಕೂಡ ಜಯಲಿಂಗಪ್ಪನು ಆಧ್ಯಾತ್ಮಿಕರು ತುಮಕೂರು ಸಿದ್ಧಗಂಗಾ ಕ್ಷೇತ್ರದಿಂದ ಬಂದಂಥ ಕೇಂದ್ರ ಬಿಂದು ಆದಂಥ ಜಯಲಿಂಗಪ್ಪ ಸಾಹೇಬರಿಗೆ ಹಾಗೂ ಯುವಕರಿಂದ ಸುಬ್ರಹ್ಮಣ್ಯ ಚಾಟೆ ಸಾಹೇಬರಿಗೆ ಕಾರ್ಯಕ್ರಮಕ್ಕೆ ಆಯೋಜಿಸಿದಂಥ ನಮ್ಮ ಗುರುಗಳಾದಂಥ ಚೌಡಣ್ಣ ಸಾಹೇಬರಿಗೆ ಹಾಗೂ ಉಳಿದಂಥ ಎಲ್ಲ ಜಯಲಂಬಿ ಸಾಹೇಬರಿಗೂ ಸ್ವಾಗತಿಸಿದ್ದಾರೆ. ಶುಭ ಸಂದರ್ಭದಲ್ಲಿ ನಾವು ಇದ್ದಿದ್ದು ಒಂದು ನಮ್ಮ ಭಾಗ್ಯ ಅಂತ ಅಂದ್ಕೊತೀವಿ. ನಾವು ಗುತ್ತಿಗೆದಾರರಾಗಿ 13-14 ವರ್ಷ ಸರ್ವಿಸ್ ಮಾಡುವಾಗ ಯಾವ ಒಂದು ಸಾಹೇಬರ ಸ್ಟ್ಯಾಂಡಪ್ ಕಾರ್ಯಕ್ರಮಗಳು ಇದ್ದಿದ್ದಿಲ್ಲ. ಸಾಹೇಬರು 3 ತಿಂಗಳೊಳಗೆ ನಮ್ಮ ಜೊತೆ ಭಾಳ ಬಾಂಧವ್ಯದಿಂದ ಆತ್ಮೀಯರಾಗಿ ಧಾರವಾಡ ನನಗೆ ಹೊಸ ಫಸ್ಟ್ ಮೀಟ್ ಆಗಿದ್ದು ನಾವು ಚೌಡಣ್ಣವರು ಗಾಡಿ ಪಾರ್ಕ್ ಮೀಟ್ ಆಗಿ ಧೈರ್ಯವಾಗಿರಿ, ನಿಮಗೆ ಹೊಸ ಜಾಗ ಅಲ್ಲ ಇದು, ನಮ್ಮ ಜನ ಎಲ್ಲ ಭಾಳ ಒಳ್ಳೆಯವರು, ಇಲ್ಲಿ ಯಾವುದೂ ತೊಂದರೆ ಇಲ್ಲದಂಗೆ ನೀವು ಗೊತ್ತಿಂದ ಕಳೆದು ಹೋಗ್ತೀರಾ ಅಂತ ಹೇಳಿದ್ರು. ಇವತ್ತು ಅದೇ ರೀತಿ ನನಗೆ ಎಲ್ಲ ನಮ್ಮ ಕಚೇರಿ ಸಿಬ್ಬಂದಿಗಳಾಗಿರ್ಬೋದು, ನಮ್ಮ ಏಡಬ್ಲ್ಯೂ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ನನ್ನ ಕೈಲಾದಷ್ಟು ನಾನು ನನ್ನ ಕರ್ತವ್ಯನ ನಿಭಾಯಿಸ್ಕೊಂಡು ಹೋಗಿದ್ದೀನಿ. ಲಾಂಗ್ ಪೀರಿಯಡ್ ಲಾಸ್ಟ್ 35 ಇಯರ್ಸ್ 35 ವರ್ಷಗಳ ಸೇವೆ ಸಲ್ಲಿಸ್ತೀನಿ. 87ರಲ್ಲಿ ನಾನು ಇದೇ ಬಿಜಾಪುರ ಗೋಲ್ಗೇರಿ ಅಂತ ಸಿದ್ಧಿ ತಾಲೂಕು ಅಲ್ಲಿಂದ ಬಸರಾಳಿಗೆ ಹೋದೆ. ಅಷ್ಟೊತ್ತಿಗೆ ಸಾಹೇಬರು ಇವರೆಲ್ಲ ನಮ್ಮ ದಯಾನಂದ ಸಾಹೇಬರು, 2 ಜನ ಆತ್ಮೀಯರು, ಚೌಡಣ್ಣವರು ಇವರೆಲ್ಲ ಬಿಟ್ಟು ಹೋಗಿದ್ರು. ಅವಾಗಿಂದ ಬಸರಾಳು ಬಿಟ್ಟು ಹೋಗಿದ್ರು. ನಾನು ಬಸರಾಳು ಹೋದೆ ಹೆಣ್ಣೊತ್ತಿಗೆ. ತದನಂತರ ನಾನು ಸಂದೇಶನ ಏಜ್ ಆಗುತ್ತೆ. ಇತ್ತೀಚೆಗೆ ನಾನು 2006 to 2008 ರಾಣಿಬೆನ್ನೂರಿಗೆ ಭದ್ರವ ಮಾಡರೇಷನ್ ಈ ಜಾಗ ನನಗೆ ಲೋಕೋಪಯೋಗಿ ಇಲ್ಲಿ ಬರ್ಬೋದಿತ್ತು, ಮುಂಚೆನೇ ಬರ್ಬೋದಿತ್ತು. ನಾನು ನನ್ನ ಸರ್ವೀಸನ್ನು ಇರಿಗೇಷನಲ್ಲೇ ಮ್ಯಾಕ್ಸಿಮಮ್ ನಾನೊಂದು 22-23 ವರ್ಷ ಇರಿಗೇಷನಲ್ಲಿ ಮಾಡಿದ್ದೆ. ಜಿಲ್ಲಾ ಪರಿಷತ್ ಹೋಗಬೇಡ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ನಿಭಾಯಿಸೋಕ್ಕಾಗೋದಿಲ್ಲ. ಅಲ್ಲಿ ಜಿಲ್ಲಾ ಪರಿಷತ್ತಿಗೆ ಸರ್ವಿಸ್ ಮಾಡಿಲ್ಲ ಬೇಡ ಅಂದರು. ಬಟ್ ಯಾವುದೂ ತೊಂದರೆ ಆಗಿಲ್ಲ. ನಮ್ಮ ಎಲ್ಲ ಏಡಬ್ಲ್ಯೂಗಳಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಪ್ಲಸ್ ನಮ್ಮ ಡಿವಿಷನ್ ಸ್ಟಾಫ್, ಪರ್ಟಿಕ್ಯುಲರ್ ಆಗಿ ಅಕೌಂಟ್ಸಲ್ಲಿ ನಮ್ಮ ಐನಾಪುರವರು, ನಮ್ಮ ನಿಗಮದ ಮ್ಯಾನೇಜರ್ ಅವರು, ಇವರಿಂದ ಯಾವುದೂ ತೊಂದರೆ ಇಲ್ಲದೆ ಸುಸೂತ್ರವಾಗಿ ನಾನು ವೆರಿ ಶಾರ್ಟ್ ಪೀರಿಯಡ್, ಅದರಲ್ಲೂ ಫೆಬ್ರವರಿ ಮಾರ್ಚ್ ಎಂಬತ್ತೋ ಗೊತ್ತಾಗಲಿಲ್ಲ. ಇವತ್ತು ಲಾಸ್ಟ್ ಡೇಟು, ಇವತ್ತು ಟ್ರೆಜರಿ ಲಾಸ್ಟ್ ಅಂದ್ಕೊಂಡೆ ಬಿಟ್ಟರು. ಆ ಇದರಲ್ಲಿ ಜಂಜಾಟದಲ್ಲಿ ಅನಿಸ್ತಿ. ಆದರೂ ಇರೋಷ್ಟು ದಿನ ನಾನು ನಿಷ್ಪಕ್ಷಪಾತವಾಗಿ ಯಾರು ಏನು ನಾನು ತೊಂದರೆ ಮಾಡಿಲ್ಲ. ಬೈ ಚಾನ್ಸ್ ಏನಾದರೂ ಕೆಲಸದ ದೃಷ್ಟಿನಲ್ಲಿ ನಾನು ಯಾರಿಗಾದರೂ ಏನಾದರೂ ಮಾತಾಡಿದ್ದೆ ದಯವಿಟ್ಟು ಮನಸ್ಸನ್ನ ಇಟ್ಕೊಂಬೇಡ್ರಿ. ಕೆಲಸದ ವಿಚಾರದಾಗೆ ಹೇಳಿರ್ತೀನಿ ಅಷ್ಟೇ. ಅದ್ರಿಗೆ ಪರ್ಟಿಕ್ಯುಲರ್ ನಾನು ಪೂಜಾ ಮೇಡಮ್ಗೆ ಹೇಳಬೇಕು. ಅದು ಬಿಟ್ಟರೆ
ಇವತ್ತು ಯೂನಿವರ್ಸಿಟಿ ಬರ್ತಾ ಇದ್ದಾರೆ. ಈ ಶುಭ ಸಮಾರಂಭಕ್ಕೆ ಆಗಮಿಸಿದಂಥ ಎಲ್ಲ ಸಹೋದ್ಯೋಗಿಗಳಿಗೆ ಕಾರಣವಾಗಿ ಹಿರಿಯರಾದ ಚಂದ್ರಣ್ಣ ಸರ್, ಎಲ್ಲ ಕಚೇರಿಯ ಎಲ್ಲ ಹಿರಿಯರಾದ ಸ್ನೇಹಿತರು, ನೌಕರಿ ಸೇರಿದ ಮೇಲೆ ರಿಟೈರ್ಮೆಂಟ್ ಡೇಟ್ ಫಿಕ್ಸ್ ಆಗೇ ಇರ್ತದೆ. ವೇಣುವೃತ್ತಿ ಅದೇ ರೀತಿ ಸಾಹೇಬರು ಮಾಡ್ತಾ ಇರ್ತಾರೆ. ಸಾಹೇಬರು ಕೇವಲ ಎರಡೂವರೆ ತಿಂಗಳು ಸೇವೆ ಸಲ್ಲಿಸಿದ್ರು. ಅವ್ರು ಬಂದು ನಾವು ಭೇಟಿಯಾದಾಗ ನನಗೆ ವೈಯಕ್ತಿಕವಾಗಿ ಎಷ್ಟೋ ವರ್ಷಗಳಿಂದ ನನಗೆ ಪ್ರೋತ್ಸಾಹಿತ ಸರ್ ನಮಗೆ ಆತ್ಮೀಯತೆ ನನ್ನಷ್ಟೇ ಅಲ್ಲ ಎಲ್ಲ ಸಹೋದ್ಯೋಗಿ AW ಅವರು ಅದೇ ರೀತಿಯೇ ಅವರು ಎಲ್ಲರ ಜೊತೆಗೆ ಸ್ಪಂದಿಸಿ ಅತ್ಯಂತ ಸ್ನೇಹಗಳು, ಭಾಳ ಸ್ನೇಹಿಸಿದ್ವಿ. ನಾವು ಎಷ್ಟು ಸಲ ಇಲ್ಲಿ ಮೀಟಿಂಗ್ ಅತ್ಯಂತ ಎಲೆಕ್ಷನ್ ಮೀಟಿಂಗ್ ಈಗ ಆ್ಯಕ್ಚುಲಿ ಜಡ್ಪಿ ಒಳಗೆ ಹೇಳ್ಬೇಕಂದ್ರೆ ಸಾಹೇಬ್ರು 2.5 ತಿಂಗಳಂದ್ರೆ ಇಡೀ ವರ್ಷ ಇದ್ದಂಗಿದ್ದು. ಇಲ್ಲಿ ಕೆಲಸ ಇರೋದನ್ನೇ ಫೆಬ್ರವರಿ ಮಾರ್ಚ್. ಆ ದಿವಸದಲ್ಲಿ ಅವರು ಅತ್ಯಂತ ಚಾಕಚಕ್ಯತೆ ನಿಭಾಯಿಸಿದ್ದಾರೆ.